ರಾಸಾಯನಿಕ ಮುಕ್ತವಾದ ಆಹಾರವನ್ನು ನಾವು ಸೇವಿಸಬೇಕೆಂದರೆ ಸಾಧ್ಯವಾದಷ್ಟು ಬೆಳೆಗಳನ್ನು ನಾವು ಮನೆಯಲ್ಲೇ ಬೆಳ್ಕೊಳ್ಳೋದು ಒಳ್ಳೆಯದು. ಹೊಲ ಗದ್ದೆಯ ಹೊರತಾಗಿ ನಾವು ಟೆರೆಸ್ ಗಾರ್ಡನಿಂಗಲ್ಲೂ ಕೂಡ ಈ ರೀತಿ ಸಾವಯವ ಕೃಷಿಯನ್ನು ಬಳಸಿ ನಮಗೆ ಬೇಕಾದಂತಹ ಕೆಲವೊಂದು ಬೆಳೆಗಳನ್ನು ಖಂಡಿತವಾಗ್ಲೂ ಬೆಳ್ಕೋಬೋದು. ಹಾಗೆಯೇ ಸಾವಯವ ಕೃಷಿಯನ್ನು ಮಾಡಿ ಟೆರೆಸ್ ಗಾರ್ಡನಲ್ಲಿ ಯಶಸ್ವಿಯಾದ ಉದಾಹರಣೆಗಳು ಬಹಳ ಉಂಟು. ಹಾಗೆಯೇ ನಾನಿವತ್ತು ಏಲಕ್ಕಿಯನ್ನು ಟೆರೆಸ್ ಗಾರ್ಡನಿಂಗಲ್ಲಿ ಹೇಗೆ ಸುಲಭವಾಗಿ ಬೆಳಿಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ವಿಡಿಯೋ ನೋಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾನಿವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದ ವಿಶೇಷ ಏನಂತಂದರೆ, ನಾವು ಸಾಮಾನ್ಯವಾಗಿ ನಮಗೆ ತುಂಬ ಜಾಗ ಇದ್ದರೆ, ತೋಟ ಗದ್ದೆ ಎಲ್ಲ ಇದ್ದರೆ ಅಲ್ಲಿ ಏಲಕ್ಕಿ ಅಥವಾ ಮುಂತಾದ ಯಾವುದೇ ಬೆಳೆಗಳನ್ನು ಬೆಳ್ಕೋಬೋದು. ಟೆರೆಸ್ ಗಾರ್ಡನಲ್ಲಿ ಪಾಟಲ್ಲಿ ಕೂಡ ಯಾವ ರೀತಿಯಾಗಿ ನಾವು ಗಿಡಗಳನ್ನು ಬೆಳೆಸ್ಕೋಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದರಲ್ಲೂ ನಾನಿವತ್ತು ಏಲಕ್ಕಿ ಗಿಡವನ್ನು ಕೂಡ ಹೇಗೆ ಪಾಟಲ್ಲಿ ಬೆಳಿಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಗಿಡ ನೆಡುವಾಗ ಯಾವ ರೀತಿಯಾಗಿ ನೆಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಪಾಟಲ್ಲಿ ಅರ್ಧದಷ್ಟು ಮಣ್ಣನ್ನು ತಗೊಂಡಿದ್ದೀನಿ, ಕಾಲು ಭಾಗದಷ್ಟು ಕೋಕೋಪೀಟು, ಹಾಗೆ ಕಾಲು ಭಾಗದಷ್ಟು ಹಟ್ಟಿ ಗೊಬ್ಬರನ ತಗೊಂಡಿದ್ದೀನಿ. ಇವಿಷ್ಟನ್ನು ಮಿಶ್ರಣ ಮಾಡಿಕೊಂಡ್ರೆ ಸಾಕಾಗುತ್ತೆ. ಗೊಬ್ಬರದ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ. ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇದರ ಮಣ್ಣು ಏನಂತಂದರೆ ಹುದ್ಲುದ್ಲಾಗಿರಬೇಕು. ನಮ್ಮ ಕಡೆ ಹುದ್ಲುದ್ಲು ಅಂತೀರಿ, ಅಂದರೆ ತುಂಬ ಹಗುರವಾಗಿರಬೇಕು. ತುಂಬ ಅಂಟಂಟು ಮಣ್ಣಲ್ಲಿ ನೆಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಸಾಧ್ಯವಾದಷ್ಟು ಈ ರೀತಿ ಉದ್ರುದ್ರಾಗಿರೋ ಮಣ್ಣಲ್ಲಿ ನೆಟ್ಟರೆ ಒಳ್ಳೆಯದು. ಎಲ್ಲ ಮಿಶ್ರಣ ಮಾಡಿದ ನಂತರ ಈ ರೀತಿಯಾದ ಸ್ವಲ್ಪ ಅಗಲವಾದ ಬೇಸಿನ ಥರ ಇರುತ್ತಲ್ಲ, ಅಂಥ ಪಾಟಲ್ಲಿ ನೆಟ್ಟರೆ ಒಳ್ಳೆಯದು. ಯಾಕಂದರೆ ಇದು ಹರಡ್ಕೊಳ್ಳುತ್ತಲ್ವ, ಅದು ಕರೆ ಬಂದಾಗ, ಅದಕ್ಕೋಸ್ಕರ ಇದು ಚೆನ್ನಾಗಿರುತ್ತೆ ಈ ಥರ ಪಾಟನ್ನು ತಗೊಂಡ್ರೆ. ನಾನು ಹಾಗೆ ನೋಡಿ ದೊಡ್ಡ ಪಾಟನ್ನು, ಅಗಲವಾಗಿರೋ ಪಾಟನ್ನು ತಗೊಂಡಿದ್ದೀನಿ. ನಂತರ ಏಲಕ್ಕಿ ಗಿಡನ ಇವಾಗ ಈ ಪ್ಲಾಸ್ಟಿಕ್ ಸಮೇತ ಕೆಲವರು ಹಾಕ್ತಾರೆ. ಪ್ಲಾಸ್ಟಿಕ್ ಸಮೇತವಾಗಿ ಇದನ್ನು ಹಾಕೋಬಾರ್ದು. ಈ ರೀತಿಯಾಗಿ ಬಿಡಿಸ್ಬಿಟ್ಟು ಆಮೇಲೆ ಹಾಕ್ಕೋಬೇಕು. ಪ್ಲಾಸ್ಟಿಕ್ ಬಿಡಿಸಾದ್ಮೇಲೆ ಇದನ್ನು ಈ ರೀತಿ ಕೆಳಗಡೆ ಸ್ವಲ್ಪ ಮಣ್ಣನ್ನು ತೆಕ್ಕೋಬೇಕಾಗುತ್ತೆ. ಮತ್ತು ಮೇಲ್ಭಾಗದಲ್ಲೂ ಅಷ್ಟೇ ಸ್ವಲ್ಪ ಭಾಗದ ಮಣ್ಣನ್ನು ನಾವು ತೆಕ್ಕೋಬೇಕಾಗುತ್ತೆ. ಅಂದರೆ ತುಂಬ ತೆಕ್ಕೋಬಾರ್ದು, ಇಷ್ಟು ತೆಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಹೀಗೆ ಮಧ್ಯಕ್ಕೆ ಇಟ್ಬಿಟ್ಟು ಕ್ಲೀನಾಗಿ ಈ ಬುಡ ಮುಚ್ಚೋಲ್ಲವರೆಗೆ ಮಣ್ಣನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಬುಡ ಮುಚ್ಚಿದಂಗೆ ಸ್ವಲ್ಪ ಒತ್ತಿ ಒತ್ತಿ ನೆಡಬೇಕು. ಯಾಕಂದರೆ ಇದ್ರ ಬುಡ ಸ್ವಲ್ಪ ಹೀಗೆ ಯಾವುದೇ ಗಿಡ ನೆಡುವಾಗಲಿ ಈ ರೀತಿಯಾಗಿ ನೆಟ್ಟರೆ ಚೆನ್ನಾಗಿರುತ್ತೆ. ಇಷ್ಟಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ಈ ಗಿಡ ಸಾಮಾನ್ಯವಾಗಿ ತೇವಾಂಶವನ್ನು ಬಯಸುತ್ತೆ. ಹಾಗಾಗಿ ಇದಕ್ಕೆ ನೀರಿನ ಅವಶ್ಯಕತೆ ಯಾವಾಗಲೂ ಇರುತ್ತೆ. ತುಂಬ ಕಡಿಮೆ ನೀರು ಬೇಡ, ತುಂಬ ಜಾಸ್ತಿ ನೀರು ಬೇಡ. ಯಾಕೆಂದರೆ ಟೆರೆಸಲ್ಲಿ ಬೆಳೆಸ್ತಾ ಇರೋದ್ರಿಂದ. ಸಾಮಾನ್ಯವಾಗಿ ನಾವೆಲ್ಲ ಊರಲ್ಲೆಲ್ಲ ಬೆಳೆಸುವಾಗ ಹೆಂಗಿತ್ತು, ಗದ್ದೆ ಬದಿಲಿ ಹಳ್ಳ ಹೋಗ್ತಾ ಇತ್ತಲ್ಲ, ಹಳ್ಳದಲ್ಲಿ ಬದಿಯಲ್ಲೆಲ್ಲ ನಡ್ತಾ ಇದ್ವು. ತುಂಬ ಚೆನ್ನಾಗಿ ಬೆಳೆ ಬರ್ತಾ ಇತ್ತು. ಇದಕ್ಕೆ ನೀರಿನ ಅಂಶ ಎಷ್ಟಿದ್ರೂ ತೊಂದರೆ ಇಲ್ಲ. ಆದರೆ ಪಾಟಲ್ಲಿ ಬೆಳೀತಾ ಇರೋದ್ರಿಂದ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಡ್ರೆ ಆಯಿತು. ಹಾಗೆ ಇದಕ್ಕೆ ಯಾವಾಗಲೂ ಗೊಬ್ಬರ ಕೊಡಬೇಕಂತ ಏನಿಲ್ಲ. ಆದರೆ ಪಾಟಲ್ಲಿ ಬೆಳೀತಾ ಇರೋದ್ರಿಂದ 2 ತಿಂಗಳಿಗೆ ಒಂದ್ಸಲ ಅದರಾದ್ರೂ ಗೊಬ್ಬರವನ್ನು ಹಾಕ್ತಾ ಇರಬೇಕಾಗುತ್ತೆ. ಆಮೇಲೆ ಇಲ್ಲಿ ಬದಿಯಲ್ಲಿ ನೋಡಿ ಈ ರೀತಿಯಾಗಿ ಕಂದುಗಳು ಒಡ್ಕೊಳ್ತವೆ. ನಾನಿಲ್ಲಿ ನೆಡ್ತಾ ಇರುವಂತಹ ಏಲಕ್ಕಿ ಹೆಸರು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ. ಇದು ತುಂಬ ಚೆನ್ನಾಗಿ ಬೆಳೆ ಬರುತ್ತೆ ಅಂತೆ. ಅದಕ್ಕೋಸ್ಕರ ಮೊದಲನೇ ಸಾರಿ ನಾವು ನೆಲ್ಯಾಣಿ ಗ್ರೀನ್ ಗೋಲ್ಡ್ನ ಬೆಳೆಸ್ತಾ ಇದ್ದೀವಿ. ನಾವು ಮಲೆನಾಡಲ್ಲಿ ಸಾಮಾನ್ಯ ಮಲೆನಾಡಿನ ತಳಿ ಇದೆ, ಅದನ್ನೇ ಬೆಳೆಸ್ಕೊತೀವಿ. ಅದರಲ್ಲೂ ತುಂಬ ಚೆನ್ನಾಗಿ ಫಲ ಕೊಡುತ್ತೆ. ಇದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಸಲ ಮೊದಲನೇ ಬಾರಿಗೆ ನೆಲ್ಯಾಣಿ ಗ್ರೀನ್ ಗೋಲ್ಡನ್ನು ನೆಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಮನೆಯಲ್ಲೇ ಬೆಳೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹೊರಗಡೆ ಇದೆಲ್ಲ ಕೆಮಿಕಲ್ ತುಂಬಿದಂತಹ ಜಗತ್ತಲ್ಲಿ ನಾವು ಈ ಥರದ್ದೆಲ್ಲ ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆ ಖಾಲಿ ಜಾಗ ಇರುತ್ತಲ್ವ, ಅದು ಸುಮ್ಮನೆ ಬಿಡೋದು ಏನಕ್ಕೆ ಅಂತೇಳಿ, ಟೆರೆಸಲ್ಲಿ ಬೆಳೀತಾ ಇರೋದ್ರಿಂದ ಸುಮ್ಮನೆ ಬಿಡೋದು ಏನಕ್ಕೆ ಅಂತೇಳಿ ಮೆಣಸಿನ ಗಿಡ ಮಾಡಿ ಇಟ್ಕೊಂಡಿದ್ದೆ. ಆ ಮೆಣಸಿನ ಗಿಡನ 1-2-3 ನೆಡ್ತಾ ಇದ್ದೀನಿ. ಬದಿಲಿ ನಡ್ಕೊಂಡ್ರಾಯ್ತು. ಈ ಏಲಕ್ಕಿ ಗಿಡ ಚೆನ್ನಾಗಿ ಬೆಳೆಯೋಷ್ಟರಲ್ಲಿ ನಾವು ಇದನ್ನು ಫಸಲು ತೆಕ್ಕೋಬೋದು, ಮೆಣಸಿನ್ಕಾಯಿದು. ಹಾಗಾಗಿ ಅದರ ಸುತ್ತ ಸುಮ್ಮನೆ ಜಾಗನ ಬಿಡಬಾರ್ದು ಅಂತೇಳಿ ನಾನು ಈ ರೀತಿಯಾಗಿ ನೆಡ್ತಾ ಇದ್ದೀನಿ. ಒಂದು ಬೆಳೆ ನೆಡುವಾಗ ನಾವು ಒಂದೇ ಬೆಳೆಯಲ್ಲಿ ಫಿಕ್ಸ್ ಆಗಿರಬಾರ್ದು.
ಬೇರೆ ಬೇರೆ ರೀತಿಯಾದ ಬೆಳೆಗಳನ್ನು ಒಟ್ಟಿಗೆ ಬೆಳಿಬೇಕು. ಅದನ್ನು ಕಲಿತ್ರೆ ಖಂಡಿತವಾಗ್ಲೂ ನಾವು ಕೃಷಿಯಲ್ಲಿ ಖಂಡಿತ ಯಶಸ್ಸಾಗ್ತೀವಿ. ಹಾಗೆ ತೋಟದಲ್ಲಿ ನಡುವಾಗಲೂ ಅಷ್ಟೇ ಈ ರೀತಿಯಾಗಿ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಬೇರೆ ಬೇರೆ ಗಿಡಗಳನ್ನು ನಡ್ಕೋಬೇಕು. ಆವಾಗ ಒಂದರಲ್ಲಿ ಫಸಲು ಕಮ್ಮಿ ಆದರೆ ಇನ್ನೊಂದರಲ್ಲಿ ಫಸಲು ಚೆನ್ನಾಗಿ ಬರುತ್ತೆ. ಆವಾಗ ರೈತರಿಗೆ ಇದು ಹೊರೆ ಆಗೋದಿಲ್ಲ. ನೋಡಿ, ಮಧ್ಯದಲ್ಲಿ ಏಲಕ್ಕಿ ನಟ್ಟಿದ್ದೀನ, ಬದಿಯಲ್ಲಿ ಮೆಣಸಿನ ಗಿಡನೂ ಕೂಡ ನಟ್ಟಿದ್ದೀನಿ. ಇದರಿಂದ ಇದು ಏಲಕ್ಕಿ ಬೆಳೆ ಬರೋಕ್ಕೆ ಇನ್ನೊಂದು ವರ್ಷ ಆದರೂ ಬೇಕು. ಅಷ್ಟು ತನಕ ಸುಮ್ಮನೆ ಕಾಯೋದಕ್ಕಿಂತ ಬದಿಲಿ ಈ ರೀತಿ ಮೆಣಸಿನ್ಕಾಯಿ ಅಂತಾರೆ, ಟೊಮೆಟೊನೆ ಅಂತಾರೆ ಹಾಕೊಂಡ್ರೆ ನಮಗೆ ಮನೆಗೆ ಬೇಕಾಗಷ್ಟು ಖರ್ಚಿಗೆ ಮೆಣಸಿನ್ಕಾಯಿನೂ ಕೂಡ ಆಗುತ್ತೆ. ನಾನಿವತ್ತು ಕೊಟ್ಟಂತಹ ಗಾರ್ಡನಿನ ಮಾಹಿತಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹೀಗೆ ನಾವು ಮನೆಯಲ್ಲೇ ಏನಾದರೂ ಸ್ವಲ್ಪ ಬೆಳೆಯನ್ನು ಬೆಳ್ಕೊಂಡ್ಬಿಟ್ರೆ ನಮಗೆ ರಾಸಾಯನಿಕ ಮುಕ್ತವಾದ ಒಂದು ಏಲಕ್ಕಿ ಆಗಿರ್ಬೋದು, ಕಾಳುಮೆಣಸು, ಅಥವಾ ನೋಡಿ ಇಲ್ಲಿ ನಾನಿಲ್ಲಿ ಬೇರು ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಕೂಡ ನೆಟ್ಟಿದ್ದೀನಿ. ಈ ರೀತಿಯಾಗಿ ನಮಗೆ ಚೆನ್ನಾಗಿ ಮನೆಯಲ್ಲಿ ಎಲ್ಲ ವಸ್ತುನೂ ರಾಸಾಯನಿಕ ಮುಕ್ತವಾಗಿ ಸಿಗುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಪಾಟಲ್ಲಾದರೆ, ಜಾಗ ಇರೋರು, ಹೊಲ ಗದ್ದೆ ತೋಟ ಇರೋರು ಖಂಡಿತವಾಗ್ಲೂ ಅಲ್ಲಿ ನಡ್ಕೊಬೋದು. ಏನೂ ಇಲ್ಲಪ್ಪ ನಮಗೆ ಜಾಗನೇ ಇಲ್ಲ ಅಂತವರು ಈ ರೀತಿಯಾಗಿ ಟೆರೆಸ್ ಗಾರ್ಡನಿಂಗ್ ಕೂಡ ಮಾಡ್ಕೋಬೋದು. ಈ ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.